ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ. ಹೇಗಿದೆಯಾ ಸುಹಾಸಿನಿ? ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿದ್ದೇನೆ. ಎಲ್ಲ ನೀವೇ ಹೇಳ್ದಾಗೆ ನಡೀತಿದೆಯಲ್ವಾ? ಎಲ್ಲ ಕೆಲಸನೂ ಚೆನ್ನಾಗಿ ನಡೀತಿದೆ. ಹೌದು. ಮನೆಯಲ್ಲಿ ಯಾರಿಲ್ಲ ತಾನೇ? ಅಮ್ಮ ರೂಮಲ್ಲಿದ್ದಾರೆ. ವಿಕ್ರಾಂತ್ ಮತ್ತೆ ಅಮೂಲ್ಯ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ವೇದಾಂತ್ನ ಹುಡುಕ್ತಾ ಇದ್ದಾರಾ? ಹುಡುಕ್ಲಿ. ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ಅದು ಸರಿ, ಆ ವೀಲ್ ಚೇರ್ ಧ್ರುವ ಎಲ್ಲಿದ್ದಾನೆ? ಯಾಕೆ? ನಾನಿವತ್ತು ಬಂದಿರೋದು ಅವನ್ನ ಮುಗಿಸ್ಬೇಕಂತ. ಏನು ಹೇಳ್ತಿದ್ದೀರಾ? ತಮಾಷೆ ಮಾಡ್ತಿಲ್ಲ ತಾನೆ? ಅಲ್ಲ, ಅವನನ್ನು ಮುಗಿಸೋದು ಅಷ್ಟೊಂದು ಸುಲಭನಾ? ನನಗೆ ಕಷ್ಟ ಅಂತ ಯಾವುದಿಲ್ಲ, ಎಲ್ಲ ಸುಲಭನೇ. ಯಾಕೆ, ನಿನ್ಗೆ ಗೊತ್ತಿಲ್ವಾ? ಹಾಗಲ್ಲ, ಮನೇಲೆಲ್ಲರೂ ಇಲ್ಲೇ ಇದ್ದಾರೆ. ಯಾರಿಗಾದ್ರೂ ಗೊತ್ತಾದ್ರೆ? ಹೆದರ್ಕೊಂಬೇಡ ಸುಹಾಸಿನಿ. ಈ ಇನ್ಹೇಲರಿಂದ 2 ಪಂಪ್ ಸಾಕು. 15 ಸೆಕೆಂಡಲ್ಲಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿಬಿಡುತ್ತೆ. ಸಾಯೋದು ಗೊತ್ತಾಗಲ್ಲ, ಒಂದು ಸಣ್ಣ ಸೌಂಡು ಬರಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗತ್ತೆ. ಸೊ ನಾವೇ ಅವನ್ನ ಕೊಲೆ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ನೀವು ಹೇಳೋದೇನೋ ಸರಿ, ಆದರೆ ಇದಕ್ಕಿಂತ ಒಳ್ಳೆ ಟೈಮ್ ಮುಹೂರ್ತ ಮತ್ತೆ ಸಿಗಲ್ಲ. ವೇದಾಂತ್ ವಾಪಸ್ ಬಂದಾಗ ನಾನು ಏನು ಅಂತ ಅವನು ಗೊತ್ತಾಗಬೇಕು. ಧ್ರುವನ್ ರೂಮು ಮೇಲ್ಗಡೆ ಇದೆ. ಏನ್ರಿ ಇದು, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಡ್ಯೂಟಿ ಮುಗೀತಾ? ಇವರೆಲ್ಲ ಯಾರು? ಅದನ್ನು ನಾನು ಆಮೇಲೆ ಹೇಳ್ತೀನಿ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಯಾಕೆ ಒಂಥರ ಇದ್ದೀರಾ? ಏನಾಯ್ತು ನಿಮಗೆ? ಬರೀ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ತು ನಾವು ಅದಿತಿ ನಿಶ್ಚಿತಾರ್ಥದ ಡೇಟ್ ಫಿಕ್ಸ್ ಮಾಡಬೇಕು. ತಾಂಬೂಲ ಬದಲಾಯಿಸ್ಕೊಳ್ಳೋ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊ. ಹಾಗೆ ಅಂಜನು ಬೇಗ ಬರೋದಕ್ಕೆ ಹೇಳಿ. ರೀ, ಏನಾಗಿದೆ ನಿಮಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಬರೀ ಇದು ಯಾಕೆ ಏನು ಅಂತ ಚರ್ಚೆ ಮಾಡೋ ಸಮಯ ಅಲ್ಲ. ನಾನೇನು ಹೇಳ್ತೀನೋ ಅಷ್ಟು ಕೇಳು. ಇದಕ್ಕೆಲ್ಲ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊ. ಅಲ್ಲ ರೀ, ಹುಡುಗ ಯಾರು ಅಂತ ಗೊತ್ತಿಲ್ಲ. ಅದಿತಿ ಬೇರೆ ಮನೇಲಿಲ್ಲ. ವಿಕ್ಕಿ, ವೇದಾಂತು, ಅಮ್ಮು, ಆರ್ತಿ ಯಾರಿಗೂ ಹೇಳಿಲ್ಲ. ಹುಡುಗ ಯಾರು ಅಂತ ಗೊತ್ತಿಲ್ಲದೆ ಹೇಗ್ರಿ ನಿಶ್ಚಿತಾರ್ಥ ಮಾಡೋದು? ಅದಿತಿ ಜೀವನದ ಜೊತೆ ಆಟಾಡ್ಬೇಕು ಅಂತ ಹೊರಟಿದ್ದೀರಾ? ಹುಡುಗ ಯಾರು ಅಂತ ಗೊತ್ತಿಲ್ಲದೆ ಹೇಗ್ರಿ ನಿಶ್ಚಿತಾರ್ಥನ ಫಿಕ್ಸ್ ಮಾಡ್ತೀರಾ ನೀವು?
ನೀನೇನು ಚಿಂತೆ ಮಾಡಬೇಡ ಪರಿ. ಅದಿತಿ ಇಲ್ಲಿಗೆ ಬರ್ತಾ ಇದ್ದಾಳೆ. ಅವಳ ಜೊತೆಗೆ ಹುಡುಗನೂ ಬರ್ತಾ ಇದ್ದಾನೆ. ಹುಡುಗನ ಜೊತೆಲಿ ಬರ್ತಿದ್ದಾನ? ಅಯ್ಯೋ, ಈ ಹುಡುಗಿ ಏನ್ ಮಾಡ್ಕೊಂಡ್ಲು ರೀ? ಯಾರ್ಯಾ ಹುಡುಗ? ತೇಜಸ್. ಏನ್ರಿ ಆಗಿದೆ ನಿಮ್ಗೆ? ನೀವ್ ಹೇಗ್ರಿ ಅವನ್ನ ಒಪ್ಕೊಂಡ್ರಿ? ಅದಿತಿ, ನಮ್ಮ ಅದಿತಿ ಇದಕ್ಕೆ ಹೇಗ್ರಿ ಒಪ್ಕೊಂಡ್ಲು? ಅವ್ನು ನಮ್ಗೆ ಏನ್ ಮಾಡ್ತಾ ಅಂತ ಗೊತ್ತಿದೆ ತಾನೆ? ಅಂತವನ್ ಜೊತೆ ನಿಶ್ಚಿತಾರ್ಥ ಮಾಡ್ಬೇಕು ಅಂತ ಹೊರಟಿದ್ದೀರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಸಬ್ಜೆಕ್ಟ್ ನಾವೇನು ಮಾಡೋದಕ್ಕಾಗಲ್ಲ ಪರಿ. ಅವನೇ ನಮ್ಮ ಅಳಿಯ ಅಂತ ನಾವು ಒಪ್ಕೊಳ್ಳೇಬೇಕು. ಅವನ ಜೊತೆಗೇನೆ ನಮ್ಮ ಅದಿತಿನ ಮದುವೆ ಮಾಡಿಕೊಡ್ಲೇಬೇಕು. ಅದು ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ. ಅಯ್ಯೋ ದೇವ್ರೆ, ನೋಡಿ ನೀವೇನ್ ಹೇಳ್ತಿದ್ರೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡಿಸಿ ಅರ್ಥ ಆಗೋ ತರ ಹೇಳಿ ನನಗೆ. ಅದಿತಿನ ಮದುವೆ ಮಾಡಿಕೊಡ್ತಾ ಇದ್ರೆ ಅವನು ನನ್ನನ್ನು ಸಾಯಿಸ್ತಾನಂತೆ ಪರಿ. ಅಷ್ಟೇ ಅಲ್ಲ, ನನ್ನನ್ನು ಸಾಯಿಸಿ ಆದರೂ ಅದಿತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವನು ಮದುವೆ ಆಗ್ತೀನಿ ಅಂತ ಹೆದರಿಸ್ತಾ ಇದ್ದ. ಯಾರು ನೀವು? ಹಲೋ ಮಿಸ್ಟರ್ ವಿಕ್ರಾಂತ್, ಹೌ ಯು? ಅಲ್ಲ, ನನ್ನ ಹೆಸರು ನಿಮಗೆ ಗೊತ್ತು, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಬ್ರದರ್ ಮಾತಿಗೂ ನಿಮ್ಮ ಹೆಸರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೀವಿರ್ಬೇಕಂತ ನಾನು ಗೆಸ್ ಮಾಡಿದೆ. ಓಕೆ, ಬಟ್ ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ಓಹ್ ಸಾರಿ, ನಾನು ಹೇಳಿದ್ ಮರ್ತ್ಬಿಟ್ಟೆ. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ನಾನೊಬ್ಬ ಬಿಸ್ನೆಸ್ ಮ್ಯಾನು. ನಿಮ್ಮ ಬ್ರದರ್ ವೇದಾಂತ್ ಜೊತೆ ನಾನೊಂದು ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈ ವಿಷಯ ನಿಮಗೆ ಗೊತ್ತಿರಬೇಕು ಅನ್ಕೊತೀನಿ. ನೀವು ವೇದಾಂತ್ ಅವ್ರ ವೈಫ್ ಅಮೂಲ್ಯ ತಾನೆ? ಹೌದು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಇಷ್ಟೊತ್ತು ಅದೇ ಹೇಳ್ತಾ ಇದ್ದೆ ಮೇಡಮ್. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ನಾನು ತುಂಬ ದಿವಸದಿಂದ ವೇದಾಂತ್ನ ಮೀಟ್ ಮಾಡಲಿಲ್ಲ. ಅದಕ್ಕೆ ಅವ್ರನ್ನ ಹುಡ್ಕೊಂಡು ಆಫೀಸ್ ಹೋಗಿದೆ. ಬಟ್ ಅವರು ಆಫೀಸಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಡೈರೆಕ್ಟಾಗಿ ಮನೆಗೆ ಬಂದೆ. ಇವರು ವೇದಾಂತ್ ಅಮ್ಮ ಅಂತ ಪರಿಚಯ ಆಯಿತು. ಅದಕ್ಕೆ ನಿಮ್ಮೆಲ್ಲರನ್ನ ಮೀಟ್ ಮಾಡೋಕ್ಕೆ ಮೇಲೆ ಹೋಗ್ತಾ ಇದೆ. ನೀವು ಅಗ್ರಜನ್ ಬಿಸ್ನೆಸ್ ಪಾರ್ಟ್ನರಾ? ಇಂಪಾಸಿಬಲ್, ನಾನು ಇದನ್ನು ನಂಬಲ್ಲ. ನಾನು ನಿಮ್ಮನ್ನ ನೋಡೂ ಇಲ್ಲ. ಅಂದಾಗೆ ನಮ್ಮ ಆಫೀಸ್ಗೆ ಯಾವುದೇ ಹೊಸ ಪ್ರಾಜೆಕ್ಟ್ ಬಂದರೂ ಅಪ್ರೂವ್ ಮಾಡೋನು ನಾನು ನಿಮ್ಮನ್ನ ನೋಡಿಲ್ವಲ್ಲ. ಯಾವ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು, ನಿಮ್ಮ ಬಗ್ಗೆ ನಾನು ಇದುವರೆಗೂ ಏನೂ ಕೇಳೇ ಇಲ್ವಲ್ಲ. ವೇದಾಂತ್ ನಿಮ್ಮ ಬಗ್ಗೆ ಏನೂ ಹೇಳೇ ಇಲ್ಲ. ಅಂದಾಗೆ ನಿಮ್ಮ ಹೆಸರೇನು ಹೇಳಿದ್ರಿ? 100 ಸಲ ಹೇಳಿದ್ರು ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತಾನೆ ಇರುತ್ತೆ. ಯಾವುದೇ ರೀಸನ್ಗೂ ಅದು ಚೇಂಜ್ ಆಗಲ್ಲ. ಎಲ್ಲರೂ ಶಾರ್ಟ್ ಆಗಿ ಮಹಾದೇವ್ ಅಂತ ಹೇಳ್ತಾರೆ ನನ್ನನ್ನು. ನೀವು ವೇದಾಂತ್ ಬಿಸ್ನೆಸ್ ಪಾರ್ಟ್ನರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದುವರೆಗೂ ನಾನು ನಿಮ್ಮ ಬಗ್ಗೆ ಕೇಳೇ ಇಲ್ಲ. ಯು ಆರ್ ರೈಟ್. ವಿಕ್ರಾಂತ್, ನೀವು ಅಗ್ರಜನ ಪ್ರೀತಿ ಅನುಜ ತಾನೆ?
ಅದೇನಾಗುತ್ತೋ ಆಗಲಿ, ನಾನು ಮಾತ್ರ ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ. ನಾನು ಈಗಲೇ ವಿಕ್ಕಿ ವೇದಾಂತ್ಗೆ ಫೋನ್ ಮಾಡಿಸ್ತೀನಿ. ಬೇಡ ಪರಿ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನಿಮಗೆ ದಮ್ಮಯ್ಯ ಅಂತೀನಿ, ನನ್ನನ್ನು ಮಾತ್ರ ತಡಿಬೇಡಿ. ನಾನು ಈಗಲೇ ವೇದಾಂತ್ಗೂ ವಿಕ್ಕಿಗೆ ಫೋನ್ ಮಾಡ್ತೀನಿ. ಪರಿ, ವೇದಾಂತ್ ಕೂಡ ಕಿಡ್ನಾಪ್ ಆಗಿರೋದು ಮರ್ತೋದ್ಯಾ? ಅಲ್ಲಿ ಯಾರಿಗೆ ಅಂತ ಹೇಳ್ತೀಯಾ? ನಾನು ವಿಕ್ಕಿಗೆ ಫೋನ್ ಮಾಡ್ತೀನಿ. ಈಗ ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ನಿಜ ಪರಿ. ಯಾಕ್ರಿ ನಮ್ಮ ಕುಟುಂಬಕ್ಕೆ ಇದೆಲ್ಲ ಆಗ್ತಾ ಇದೆ? ನಾವು ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೀವಿ? ದೇವ್ರೆ, ಯಾಕಪ್ಪ ಈ ಥರ ನಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ಯಾ? ಅದೆಲ್ಲ ಯೋಚನೆ ಮಾಡೋದಕ್ಕೆ ಇವಾಗ ಟೈಮ್ ಇಲ್ಲ ಪರಿ. ಅದಿತಿ ಇವಾಗ ತೇಜಸ್ ಜೊತೆಗಿದ್ದಾಳೆ. ಈಗ ನಾವು ಅವನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅವನು ಅದಿತಿಗೆ ಏನಾದರೂ ತೊಂದರೆ ಮಾಡಬಹುದು. ಅದು ಅಲ್ಲದೆ ನಾನು ಈಗ ಅವ್ರುಗಳು ಬಂದು ಬೇಗ ತಾಂಬೂಲ ಬದಲಾಯಿಸೋ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೊಂದಿಸ್ಕೊ. ಹಾಗೆ ಅಂಜನು ಬೇಗ ಬರೋದಕ್ಕೆ ಹೇಳು. ಅವ್ರು ನಿಮ್ಗೆ ಹೇಳ್ದೆ ಯಾವ ಕೆಲ್ಸಕ್ಕೂ ಕೈ ಹಾಕಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಆಕ್ಚುಲಿ ಪ್ರಾಬ್ಲಮ್ ಆಗಿರೋದು ಇಲ್ಲೇ. 1 ತಿಂಗಳಿಂದ ನೀವು ಮತ್ತೆ ಅಮೂಲ್ಯ ಮೇಡಮು ಆಫೀಸ್ಗೆ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ. ನಿಮ್ಮ ವೈಫು ಪ್ರೆಗ್ನೆಂಟ್ ಇದ್ದಾರೆ, ಅದಕ್ಕೆ ವೇದಾಂತ್ ಅವರು ನಿಮ್ಮನ್ನು ಮನೆಯಲ್ಲಿರೋಕ್ಕೆ ಹೇಳಿದ್ದಾರೆ. ಮೇಡಮ್, ನೀವು ಬೇರೆ ಬೇರೆ ರೀಸನಿಂದ ಆಫೀಸ್ಗೆ ಸರಿಯಾಗಿ ಬರ್ತಾ ಇಲ್ಲ ಅಲ್ವಾ? ಆಮ್ ಐ ರೈಟ್? ಈ ಟೈಮಲ್ಲಿ ನಾನು ವೇದಾಂತ್ ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಅವಾಗ ಅವ್ರು ನಿಮ್ಮ ಬಗ್ಗೆ ಹೇಳಿದರು. ಸೊ ಅವಾಗ ನಿಮ್ಮ ಬಗ್ಗೆ ಗೊತ್ತಾಯಿತು. ಇರ್ಬೋದೇನೋ. ಸಾರಿ ಸರ್, ನಮ್ಗೆ ಗೊತ್ತಾಗಲಿ. ಇಟ್ಸ್ ಓಕೆ ವಿಕ್ರಾಂತ್. ಅಂದಾಗೆ ವೇದಾಂತ್ ಅವರು ಮನೆಯಲ್ಲಿದ್ದಾರಾ, ಇಲ್ಲ ಆಚೆ ಎಲ್ಲಾದರೂ ಹೋಗಿದ್ದಾರಾ? ಮನೆಯಲ್ಲಿದ್ದರೆ ಅವ್ರನ್ನ ಸ್ವಲ್ಪ ಕರಿಬೋದಾ? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸಾರಿ ಸರ್, ನಮ್ಮ ಅಗ್ರಜ ಮನೇಲಿಲ್ಲ. ಹೌದಾ? ಎಲ್ಲಿ ಹೋಗಿದ್ದಾರೆ? ನಾನು ಅಲ್ಲೇ ಹೋಗಿ ಅವ್ರನ್ನ ಮೀಟ್ ಮಾಡ್ತೀನಿ. ಸಾರಿ ಸರ್, ನೀವು ಅವ್ರನ್ನ ಮೀಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ನಿನ್ನೆ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ವಾಟ್? ಐ ಆಮ್ ವೆರಿ ಸಾರಿ ಮ್ಯಾಮ್. ನನ್ನಿಂದ ನಿಮಗೆ ತುಂಬ ಹರ್ಟ್ ಆಗಿರಬೇಕು ಅಂದ್ಕೊತೀನಿ. ನಿಮ್ಮಪ್ಪ ಸೂರ್ಯನಾರಾಯಣ ನಮ್ಮಪ್ಪ ಅಮ್ಮನ್ನ 25 ವರ್ಷದಿಂದ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದ್ದಾನೆ. ನಾನು 25 ವರ್ಷದಿಂದ ನೋವು ಪಡ್ತಾ ಇದ್ದೀನಿ. ಈಗ ನೀವು ನೋವು ಪಡಿ. ಅದನ್ನು ನಾನು ನೋಡಬೇಕು, ಎಂಜಾಯ್ ಮಾಡಬೇಕು. ನಾನು ಈ ಥರ ಆಗತ್ತಂತ ಅಂದ್ಕೊಂಡಿರಲಿಲ್ಲ. ಪಾಪ ವೇದಾಂತ್ ತುಂಬ ಒಳ್ಳೆಯವರು. ಅವರು ತುಂಬ ಜನರಿಗೆ ಹೆಲ್ಪ್ ಮಾಡೋರು. ಅಂಥವ್ರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂದರೆ ಏನೋ ಹೇಳೋಕ್ಕಾಗ್ತಾ ಇಲ್ಲ. ಅವ್ರನ್ನ ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ, ಯಾಕೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ನಿಮಗೆ ಏನಾದರೂ ಗೊತ್ತಿದೆಯಾ? ತೇಜಸ್ ಅಂತ ಒಬ್ಬ ಲೋಫರ್ ಇದ್ದಾನೆ. ಅವನೇ ಈ ಕಿಡ್ನಾಪ್ನ ಮಾಡಿಸಿರ್ಬೋದು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಅವನಲ್ಲದೆ ಈ ಕೆಲಸನ ಬೇರೆ ಯಾರು ಮಾಡಿರೋದಕ್ಕೂ ಸಾಧ್ಯನೇ ಇಲ್ಲ. ಹೌದಾ? ಯಾರವನು? ಅವನಿಗೆ ವೇದಾಂತ್ ಮೇಲೆ ಏನಕ್ಕೆ ಕೋಪ? ತುಂಬ ದೊಡ್ಡ ಕಥೆನೇ ಇದೆ ಸರ್.
ಅವನಿಗೆ ವೇದಾಂತ್ಗೆ ದೊಡ್ಡ ಜಗಳನೇ ಆಗಿತ್ತು. ಅವ್ನು ವೇದಾಂತ್ ಕೈಗೆ ಶೂಟ್ ಮಾಡಿದ್ದ. ಅದೇ ಕಾರಣಕ್ಕೆ ಅವ್ನು ಸ್ಟೇಷನ್ ಮೆಟ್ಲು ಕೂಡ ಹತ್ತಿತ್ತ. ಆ ಕೋಪಕ್ಕೆ ಅವ್ನು ವೇದಾಂತ್ನ ಕಿಡ್ನಾಪ್ ಮಾಡ್ತಾನೆ ಅನ್ನೋ ಅನುಮಾನ ಇದೆ. ನಿನ್ ಗೆಸ್ ಕರೆಕ್ಟ್ ಆಗಿದೆ. ಇದೇ ಕಾರಣಕ್ಕೆ ನಿನ್ ಗಂಡನ್ನ ಕಿಡ್ನಾಪ್ ಮಾಡಿರೋದು. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ನೋಡಿ ನನ್ನಿ. ಅವ್ರ ಜೊತೆ ಯಾರ್ಯಾರಿದ್ದಾರೆ ಎಲ್ರನ್ನೂ ಸರ್ವನಾಶ ಮಾಡಿ ಜೈಲಿಗೆ ಕಳಿಸ್ಬೇಕು. ನಾವೇನು ಅಂತ ತೋರಿಸ್ತೀವಿ. ಇನ್ನೊಂದ್ಸಲ ವಸಿಷ್ಠ ಫ್ಯಾಮಿಲಿ ಸುದ್ದಿಗೆ ಬರಬಾರ್ದು. ಅವ್ರ ಲೈಫ್ ಲಾಂಗ್ ಆಚೆ ಬರಬಾರ್ದು ಬಾವ, ಅಲ್ಲೇ ಸಾಯ್ಬೇಕು. ಆಗ್ಲೇ ನಮ್ಮೆಲ್ರಿಗೂ ಸಮಾಧಾನ ಆಗುತ್ತೆ. ಅಮೂಲ್ಯ, ನೀನು ಆ ಥರ ಎಲ್ಲ ಮಾತಾಡ್ಬಾರ್ದಮ್ಮ. ನೀನು ಚಿಕ್ಕೋಳು, ನಿನ್ನ ಬಾಯಲ್ಲಿ ಇಂಥ ಮಾತೆಲ್ಲ ಬರಬಾರ್ದು. ಏನತ್ತ ನೀವು? ನಿಮ್ಮ ಮಗ ಕಿಡ್ನಾಪ್ ಆಗಿದ್ದಾನೆ ಅವನು ಅರಿವಿಲ್ದೆ ಆ ಕ್ರಿಮಿನಲ್ ಪರವಾಗಿ ಮಾತಾಡ್ತಿದ್ದೀರಲ್ಲ. ಹೌದಮ್ಮ, ಅಗ್ರಜ ಇಲ್ಲ ಅಂತ ನಾವೆಲ್ಲ ಇಷ್ಟು ನೋವಲ್ಲಿದ್ರೆ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಲ್ಲ. ನೀವು ಅವನ್ನ ಹೆತ್ತೋರು. ಅತ್ತೆ, ನಿಮ್ಮ ಮಗ ಕಿಡ್ನಾಪ್ ಆಗಿದ್ದಾನೆ ಅನ್ನೋ ಸಂಕಟ ಇದ್ದಿದ್ರೆ ನೀವು ಈ ಥರ ಮಾತಾಡ್ತಿರ್ಲಿಲ್ಲ. ಇಲ್ಲ ಮೇಡಮ್, ನಿಮ್ಮ ಮಗ ಸೊಸೆ ಹೇಳ್ತಾ ಇರೋದು ಅದೇ ಕರೆಕ್ಟು. ನೀವು ತುಂಬ ಇನ್ನಸೆಂಟ್ ಅನಿಸುತ್ತೆ, ಅದಕ್ಕೆ ಈ ಥರ ಮಾತಾಡ್ತಿದ್ದೀರ. ಆದರೆ ಅವರು ವೇದಾಂತ್ನ ಕಿಡ್ನಾಪ್ ಮಾಡಿರೋದು ಸರಿ ಇಲ್ಲ. ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರಿಗೆ ಶೂಟ್ ಮಾಡಿಬಿಡ್ಬೇಕು. ಅಯ್ಯೋ ಚಿಕ್ಕತ್ತೆ ದೊಡ್ಡತ್ತೆ, ನೀವ್ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಅತ್ತೆಯವರೇ, ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮನ್ನ ನೋಡಿ. ದೇವರು ಕೊಟ್ಟ ನಾದಿನಿಯವರು. ನೀವು ಹೇಗಿದ್ದೀರಾ? ಓ, ಪರವಾಗಿಲ್ವೇ? ಕೋಪ ಮಾಡ್ಕೊಂಡ್ರೆ ನೀನು ಮುದ್ದಾಗೆ ಕಾಣಿಸ್ತೀಯಾ? ಹೇಟ್ ನಿಮ್ಮ ಅಕ್ಕನ ಥರಾನೇ ಅಲ್ವಾ ಆದಿತ್ಯ ಅವರೇ? ಅಂದಾಗೆ ಮಾವ, ಲೇಟ್ ಮಾಡೋದು ಬೇಡ, ಬೇಗ ಮುಂದಿನ ಕಾರ್ಯಕ್ರಮ ಶುರು ಮಾಡೋಣ. ಓ, ನಾನು ನಿಮಗೆ ಇವ್ರು ಪರಿಚಯ ಮಾಡ್ಕೊಡ್ಲಿಲ್ಲ ಅಲ್ಲ? ಇವರು ನಮ್ಮ ದೊಡ್ಡತೆ, ದೊಡ್ಡ ಅರಸೀಕೆರೆಯವರು. ಇವರು ನಮ್ಮ ಚಿಕ್ಕತ್ತೆ, ಚಿಕ್ಕ ಅರಸೀಕೆರೆಯವರು. ನಮ್ಮ ಅಪ್ಪ ಮೇಲೆ ಹೋದ್ಮೇಲೆ ಇವರೇ ನಂಗೆಲ್ಲ. ಸೊ ಇವರೇ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಮಾಡ್ಕೊಡ್ತಾರೆ. ನೋಡಪ್ಪ, ನಾನು ನಮ್ಮ ಅದಿತಿ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದಾ? ಅಯ್ಯೋ, ಇದೇನು ಮಾವ ನೀವು ಹಿಂಗೆ ಕೇಳ್ತಾ ಇದ್ದೀರಾ? ಅವಳು ನಿಮ್ಮ ಮಗಳು, ನೀವು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ಆದರೆ ಇವತ್ತು ಆಗಬೇಕಾಗಿರೋ ಪ್ರೋಗ್ರಾಮಲ್ಲಿ ಯಾವುದೇ ಬದಲಾವಣೆಯೂ ಇಲ್ಲ. ಚಿನ್ನ, ಓ ಸಾರಿ, ಅತ್ತೆ ಮಾವೆಲ್ಲ ಇಲ್ಲೇ ಇದ್ದಾರೆ. ಮದುವೆ ಆದ್ಮೇಲೆ ಕರಿತೀನಿ. ಆದಿತ್ಯ ಅವರೇ, ಹೋಗಿ, ನಿಮ್ಮಪ್ಪ ಕರೀತಾ ಇದ್ದಾರೆ. ಮಾವ, ಕರ್ಕೊಂಡೋಗಿ. ನಾದಿನಿ ಅವರೇ, ಇನ್ನು ನಿಂತ್ಕೊಳ್ಳಿ.
ಅವ್ರು ದೊಡ್ಡವರು, ದೊಡ್ಡ ದೊಡ್ಡ ಮಾತಾಡ್ಕೊಂಡು ಬರ್ತಾರೆ. ನೀವು ನಾವು ಚಿಕ್ಕವರು, ಇಲ್ಲೇ ಇರೋಣ. ಯಾಕೆ ಒಟ್ಟಿಗೆ ಫ್ಯಾಮಿಲಿಯವರೆಲ್ಲ ಹೋಗಿ ಜೂಟ್ ಆಗ್ಬೇಕು ಅಂತನಾ? ಬಾಬಾ ಒಂದು ನಿಮಿಷ. ಸರ್, ಡೋಂಟ್ ಮೈಂಡ್, ಸದ್ಯಕ್ಕೆ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ ಮೂಡಿಲ್ಲ ಸರ್. ಏನಕ್ಕೆ ಅಂದರೆ ಮನೇಲಿ ನಮ್ಮ ಅಣ್ಣ ಇಲ್ಲ, ಎಲ್ರಿಗೂ ತಲೆ ಕೆಟ್ಟೋಗಿದೆ. ಅವನು ಆದಷ್ಟು ಬೇಗ ಸಿಗ್ತಾನೆ ಅಂತ ಅಂದ್ಕೊಳ್ತೀನಿ. ಅವ್ನು ಬಂದ ಮೇಲೆ ನಾನೇ ಹೇಳ್ತೀನಿ, ಅವಾಗ ಬಂದು ಮಾತಾಡೋಣ. ಎಸ್ ವಿಕ್ರಾಂತ್, ಹಾಗೆ ಆಗಲಿ. ಅವರು ಬಂದ ಮೇಲೇ ನಾನು ಬರ್ತೀನಿ. ನನ್ನಿಂದ ನಿಮಗೆ ಏನೋ ಹೆಲ್ಪ್ ಬೇಕಿದ್ರೆ ನನಗೆ ಫೋನ್ ಮಾಡಿ. ವೇದಾಂತ್ಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಶೋರ್ ಸರ್, ಅಗತ್ಯ ಇದ್ದರೆ ಖಂಡಿತ ಕಾಲ್ ಮಾಡ್ತೀನಿ. ಕಾಫಿ ಕುಡ್ಕೊಂಡು ಹೋಗಿ. ಇಟ್ಸ್ ಓಕೆ, ಇನ್ನೊಂದ್ಸತಿ ಬರ್ತೀನಿ. ಬಾಬಾ ಒಂದು ನಿಮಿಷ. ಓಕೆ, ನೈಸ್. ಬಂದೆ. ಧ್ರುವ ಎಲ್ಲಿದ್ದಾನೆ?